ಹಾಯ್, ವೆಲ್ಕಮ್ ಟು ಅಮೂಲ್ಯ ಅಮ್ಮು ಬ್ಲಾಗ್ಸ್. ಇಲ್ಲಿ ನೋಡಿ, ಇದು ಯಾವ ಹಣ್ಣು ಅಂತ ಗೆಸ್ ಮಾಡ್ಬೋದಾ? ಇದೊಂದು ಎಕ್ಸಾಟಿಕ್ ವೆರೈಟಿಯಲ್ಲಿ ವೇರಿಗೇಟೆಡ್ ಮೂಸಂಬಿ ಅಂತ. ಇದು ಇದೇ ಥರ ವೈಬ್ರೆಂಟ್ ಗ್ರೀನ್ ಮತ್ತು ಯೆಲ್ಲೋ ಸ್ಟ್ರೈಪ್ಸಲ್ಲಿ ಈ ಹಣ್ಣು ಈ ಥರ ಇರುತ್ತೆ, ರೌಂಡ್ ಬಾಲ್ ಶೇಪಲ್ಲಿ. ಮತ್ತು ಇದೊಂದು ಚಿಕ್ಕ ಗಿಡದಲ್ಲಿ ಆಗುವಂತಹ ಮೂಸಂಬಿ ವೆರೈಟಿ. ಹಾಗೆ ಇದು ಟೆರೇಸ್ ಗಾರ್ಡನ್ ಮಾಡುವವರಿಗೆ ಬೆಸ್ಟ್ ಆಪ್ಷನ್. ಮನೆಯಲ್ಲೇ ಮೂಸಂಬಿ ಗಿಡವನ್ನು ಬೆಳೆಸ್ಬೋದು. ನಾನೀಗ ನಮ್ಮ ನರ್ಸರಿಯಲ್ಲಿ ಯಾವ ರೀತಿ ಬೆಳೆಸಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಗ್ರೋ ಬ್ಯಾಗ್ಸಲ್ಲಿ ನೀವು ನಿಮ್ಮ ಟೆರೇಸಲ್ಲಿ ಮೂಸಂಬಿ ಗಿಡವನ್ನು ಬೆಳೆಸ್ಬೋದು. ಎಲ್ಲ ಗಿಡದಲ್ಲೂ ತುಂಬಿಕೊಂಡು ಮೂಸಂಬಿ ಆಗಿದೆ. ಪ್ರತಿಯೊಂದು ಗಿಡದಲ್ಲಿ ಗೊಂಚಾಗಿ ಮೂಸಂಬಿ ಬಿಟ್ಟಿದೆ. ಇದೇ ಒಂದೇ ಗಿಡದಲ್ಲಿ 1, ಇಲ್ಲೆರಡು, 3, ಇಲ್ಲ 4, ಒಂದು ಗಿಡದಲ್ಲಿ 4 ಮೂಸಂಬಿ ಆಗಿದೆ. ಹಾಗೆ ಇನ್ನು ಮತ್ತಷ್ಟು ಹೂಗಳು ಕೂಡ ರೆಡಿಯಾಗಿದೆ. ಇದರ ಹೂ ಈ ಥರ ವೈಟ್ ಕಲರ್ ಆಗಿ ಈ ಥರ ಅಗಲವಾಗಿರುತ್ತೆ. ಗಿಡ ತುಂಬ ಹೂ ಮತ್ತು ಮೊಗ್ಗಿಂದ ತುಂಬಿದೆ. ಹಾಗೆ ಈಗ ರೆಡಿ ಟು ಈಟ್ ಒಂದು ಫ್ರೂಟ್ ಇದೆ ಇಲ್ಲಿ. ಇದೀಗ ಕಟ್ ಮಾಡಲಿಕ್ಕೆ ರೆಡಿಯಾಗಿದೆ. ಈ ಥರ ಡಬಲ್ ಕಲರಲ್ಲಿ ಬರುತ್ತೆ ಈ ಹಣ್ಣು. ಮತ್ತು ಇದರ ಎಲೆ ಕೂಡ ಹಾಗೆ ಡಬಲ್ ಶೇಡಲ್ಲಿ ಇರ್ತದೆ. ಈ ಎರಡು ಹಣ್ಣಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. ಹಣ್ಣು ಆಗ್ತಾ ಈ ವೇರಿಯೇಷನ್ಸ್ ಏನಿದೆ ಅಲ್ವಾ, ಅದು ದೂರ ಆಗ್ತಾ ಹೋಗುತ್ತೆ. ಆವಾಗ ಇದು ಹಣ್ಣಾಗಿದೆ ಅಂತ ನಾವು ಕಟ್ ಮಾಡಲಿಕ್ಕೆ ರೆಡಿ ಇದೆ ಅಂತ ಅರ್ಥ. ನಾನೀಗ ಈ ಹಣ್ಣನ್ನು ಕಟ್ ಮಾಡ್ತೇನೆ. ಈ ಹಣ್ಣು ಈ ಹಂತದಲ್ಲೇ ಸಹ ಕಟ್ ಮಾಡಿದರೆ ರುಚಿ ಇರುತ್ತೆ. ಆದರೆ ನಿಮಗೆ ಇನ್ನೂ ಸ್ವೀಟ್ ಬೇಕಾದರೆ ಇದು ಗ್ರೀನ್ ಪೋರ್ಷನ್ ಎಲ್ಲ ಫೇಡ್ ಆಗಿ ಫುಲ್ ಎಲ್ಲೋ ಇಶ್ ಆಗಿ ಟರ್ನ್ ಆಗ್ತದೆ ಹಣ್ಣು. ನೀವು ಈ ಥರ ಪ್ಯಾಕೆಟಲ್ಲಿ ಮೂಸಂಬಿ ಗಿಡವನ್ನು ಬೆಳೆಸ್ಬೋದು. ಒಂಚೂರು ಹುಳಿ ಇಲ್ಲ. ಹುಳಿ ಇರ್ಬೋದಂತ ಎಣಿಸಿದೆ, ಆದರೆ ಒಂದು ಸ್ವಲ್ಪನೂ ಹುಳಿ ಇಲ್ಲ. ಸ್ವೀಟ್ನೆಸ್ ಬಂದಿದೆ ಆಲ್ರೆಡಿ. ತುಂಬ ಒಳ್ಳೆಯದಿದೆ. ಇದೊಂದು ಶೋ ಗಿಡ ಥರನೇ ಕೂಡ ಇಟ್ಕೋಬೋದು. ಜಾಸ್ತಿ ಮುಳ್ಳಿರೋದಿಲ್ಲ ಇದರಲ್ಲಿ. ಹಾಗೆ ಹಣ್ಣಿಗೂ ಕೂಡ ಆಗ್ತದೆ. ಈ ಮೂಸಂಬಿ ಹಣ್ಣಿನ ಗಿಡ ನಿಮಗೆ ಬೇಕಾದರೆ ನಮ್ಮ ಅಂಕುರ್ ನರ್ಸರಿಯಲ್ಲಿ ಇದರ ಗ್ರಾಫ್ಟೆಡ್ ಪ್ಲ್ಯಾಂಟ್ ಸಿಗ್ತದೆ. ನಿಮಗೆ ಇಲ್ಲಿ ಬಂದು ಪರ್ಚೇಸ್ ಮಾಡಲಿಕ್ಕೆ ಆಗದಿದ್ದರೆ ನೀವು ರೇರ್ಪೇಟಿ ವೆಬ್ಸೈಟಿಂದನೂ ಕೂಡ ಪರ್ಚೇಸ್ ಮಾಡ್ಬೋದು. ನಾನು ರೇರ್ಪೇಟಿ ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಅಲ್ಲಿಂದ ಆದಷ್ಟು ಬೇಗ ಪರ್ಚೇಸ್ ಮಾಡಿದರೆ ಒಳ್ಳೆಯದು. ನಮ್ಮ ಹತ್ರ ಈ ಸತಿ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಗಿಡಗಳ ಬೇಗ ಖಾಲಿ ಆಗುವ ಚಾನ್ಸಸ್ ಇರುತ್ತೆ. ನೀವು ಆದಷ್ಟು ಬೇಗ ಈ ಗಿಡವನ್ನು ಪರ್ಚೇಸ್ ಮಾಡಿರಿ. ನಾನೀಗ ಈ ಗಿಡದ ಗ್ರಾಫ್ಟಿಂಗ್ ಹೇಗೆ ಮಾಡೋದಂತೆ ತೋರಿಸ್ತೇನೆ. ಆದಷ್ಟು ಬಿಸಿಲಿಗೆ ಚಾಚಿರುವ ಕಡ್ಡಿಯನ್ನು ಆಯ್ಕೆ ಮಾಡಬೇಕು. ಈ ಥರ ಬಲ್ತಿರುವ ಕಡ್ಡಿಗಳನ್ನೆಲ್ಲ ಆಯ್ಕೆ ಮಾಡಬೇಕು. ಮತ್ತು ಇದರ ಎಲೆಯನ್ನು ಆದಷ್ಟು ಬೇಗ ತೆಗಿಬೇಕು. ಈಗ ಇದು ವೇರಿಗೇಟೆಡ್ ಮೂಸಂಬಿ ಗಿಡದ ಒಂದು ಸೈನ್ ತಗೊಂಡಿದ್ದೇನೆ. ಈ ಥರ ಸಾಫ್ಟ್ವುಡ್ ಮೆಥಡಲ್ಲಿ ಗ್ರಾಫ್ಟ್ ಮಾಡೋದು. ಇದಕ್ಕೆ ಪ್ಯಾಚ್ ಬಡ್ಡಿಂಗ್ ಕೂಡ ಮಾಡ್ಬೋದು, ಆದರೆ ಇದೇ ಜಾಸ್ತಿಯಾಗಿ ಇದೇ ಮಾಡೋದು.
ಟೈಟಾಗಿ ಏರ್ ಗ್ಯಾಪ್ ಇಲ್ಲದೆ ಟೇಪನ್ನು ಸುತ್ತಬೇಕು. ಇದು ಲಾಸ್ಟ್ ಮೊನ್ನೆ ನವೆಂಬರಲ್ಲಿ ಕಟ್ಟಿರುವ ಗಿಡಗಳು. ಫಸ್ಟ್ ಎಲೆ ಈ ಥರ ಡಬಲ್ ಶೇಡ್ ಆಗಿ ಬರ್ತದೆ, ಮತ್ತು ಬೆಳೀತಾ ಬೆಳೀತಾ ಗಿಡ ಈ ಥರ ನಾರ್ಮಲ್ ಎಲೆ ಥರ ಟರ್ನ್ ಆಗ್ತದೆ. ನೋಡಿದ್ರಲ್ವಾ ಎಷ್ಟು ರುಚಿಯಾದ ಮೂಸಂಬಿ ಹಣ್ಣನ್ನು ನೀವು ನಿಮ್ಮ ಮನೆಯಲ್ಲಿ ಬೆಳೆಸ್ಬೋದು ಸಣ್ಣ ಪ್ಯಾಕೆಟ್ಗಳಲ್ಲಿ ಅಂತ. ನಿಮಗೆ ಇದರ ಗ್ರಾಫ್ಟೆಡ್ ಪ್ಲಾಂಟ್ಸ್ ಬೇಕಾದಲ್ಲಿ ನೀವು ರೇರ್ಪೇಟೆ ವೆಬ್ಸೈಟಿಂದ ನಮ್ಮ ಅಂಕುರ್ ನರ್ಸರಿಯ ಗಿಡಗಳನ್ನು ಪರ್ಚೇಸ್ ಮಾಡ್ಬೋದು. ನಾನು ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲಿಗೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.